ಗೈಸ್ ಎಲ್ಲರಿಗೂ ಕೂಡ ನಮಸ್ಕಾರ. ASV ಅಕಾಡೆಮಿಗೆ ಸ್ವಾಗತ. ಏನೊಂದು ರೋಸ್ಟರ್ ಪ್ರಕ್ರಿಯೆ 400 ಅದು ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಪ್ರೊಸೀಜರ್ ಏನು ಅದನ್ನ DPR ಇಲಾಖೆಯಿಂದ ಎಲ್ಲ ಇಲಾಖೆಗಳಿಗೆ ನೇಮಕಾತಿ ವಿಭಾಗಗಳಿಗೆ ಕಳಿಸೋಕೆ ಎಷ್ಟು ದಿನ ಟೈಮ್ ತಗೋತಾರೆ, ಮತ್ತು ನೇಮಕಾತಿ ಪ್ರಕ್ರಿಯೆ ಯಾವಾಗ ಶುರುವಾಗ್ತದೆ. ನೇಮಕಾತಿ ನೋಡಿ, PC ಆಗಿರ್ಬೋದು, PSI ಆಗಿರ್ಬೋದು, ಆಮೇಲೆ DSI ಆಗಿರ್ಬೋದು, ಆಮೇಲೆ VA ಆಗಿರ್ಬೋದು, ಆಮೇಲೆ ಟೀಚರ್ಸ್ ಹುದ್ದೆಗಳಾಗಿರ್ಬೋದು, ಆಮೇಲೆ ಲೆಕ್ಚರರ್ಸ್ ಹುದ್ದೆಗಳಾಗಿರ್ಬೋದು, ಇವೆಲ್ಲ ಆಲ್ರೆಡಿ ಇಷ್ಟು ಹುದ್ದೆಗಳನ್ನ ಮಾಡ್ಕೋತಾರೆ. ಸೊ ಯಾವಾಗ ಶುರು ಆಗ್ತಾ ಇವುಗಳ ನೇಮಕಾತಿಗೆ ಕ್ಷಣಗಣನೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಹಾಗಿದ್ರೆ ಇವುಗಳಿಗೆ ಅದು ರೋಸ್ಟರ್ ಪ್ರಕ್ರಿಯೆ ಯಾವಾಗ ಅಂತಿಮ ಪ್ರಕ್ರಿಯೆಯನ್ನು ಕಂಪ್ಲೀಟ್ ಮಾಡ್ತದೆ, ಅದು ಯಾವಾಗ ವರದಿಯನ್ನು ಕೊಡ್ತದೆ ಅಂತೇಳಿ ಈ ವಿಡಿಯೋದಲ್ಲಿ ನೋಡೋಣ. ಆಮೇಲೆ ನೇಮಕಾತಿ ಆದಮೇಲೆ ಎಷ್ಟು ದಿನ ಟೈಮ್ ಸಿಗ್ತದೆ, ನೇಮಕಾತಿ ಆದಮೇಲೆ ಎಷ್ಟು ದಿನ ಟೈಮ್ ಸಿಗ್ತದೆ ಅದು ಇಂಪಾರ್ಟೆಂಟ್ ಅಲ್ಲ. ನೋಡ್ಬೋದು, ನೀವು ಓದೋಕ್ಕೆ ಇವಾಗ ಶುರು ಮಾಡಿರ್ತೀರ, ನಿಮಗೊಂದು ಅಂದಾಜು ಸಿಗಬೇಕಲ್ಲ ಎಷ್ಟು ದಿನ ಟೈಮ್ ಸಿಗ್ತದೆ ಅಂತೇಳಿ. ನೆಕ್ಸ್ಟ್ ಲ್ಯಾಂಡ್ ಸರ್ವೇಯರ್ ಬಗ್ಗೆ ಹುದ್ದೆಗಳ ಬಗ್ಗೆ ಇದೆ, ಅದನ್ನೆಲ್ಲ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಇವಾಗ ನೋಡ್ಬೋದು, ಇಂಟರ್ನಲ್ ರಿಸರ್ವೇಷನ್ ಕೂಡ ಕಂಪ್ಲೀಟ್ ಆಗಿದೆ. ಒಳ ಮೀಸಲಾತಿ ಫುಲ್ ಕಂಪ್ಲೀಟೆಡ್ ಆಗಿದೆ. ಆಮೇಲೆ ರೋಸ್ಟರ್ ಪ್ರಕ್ರಿಯೆ ಕೂಡ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಪ್ರೊಸೀಜರ್ ಏನು ಎಲ್ಲವನ್ನ ಮಾತಾಡ್ತಾ ಹೋಗೋಣ. ಇದೇ ರೀತಿ ದಿನನಿತ್ಯದ ನಿಮ್ಮ ಅಪ್ಡೇಟ್ಗಳಿಗಾಗಿ, ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಫ್ರೀ ಆಫ್ ಕಾಸ್ಟ್ ಇರ್ತದೆ, ₹1 ಕಟ್ಟಬೇಕಾಗಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮಗೆ ಹೆಲ್ಪ್ ಆಗ್ತದೆ ಮುಂದೆ. ಓಕೆ, ಬನ್ನಿ ಇವಾಗ ನೋಡ್ತಾ ಹೋಗೋಣ ಒಂದೊಂದಾಗಿ ಮಾಹಿತಿಯನ್ನು. ಗೈಸ್, ನಿಮಗೆಲ್ಲ ನಿನ್ನೆ ತಿಳಿಸ್ಕೊಟ್ಟಿದ್ದೀನಿ ಏನು ಅಂತಂದರೆ 400 ಬಿಂದು ನೇಮಕಾತಿ, 400 ಬಿಂದು ರೋಸ್ಟರ್. ಈ ರೋಸ್ಟರ್ ಪ್ರಕ್ರಿಯೆ ಆಲ್ರೆಡಿ ಫೈನಲ್ ಆಗಿದೆ. ಇದರದ್ದು ಯಾವುದೇ ರೀತಿ ಸಮಸ್ಯೆ ಇಲ್ಲ. ಅದಕ್ಕೂ ಮುಂಚೆ ತಿಳಿಸ್ಕೊಟ್ಟಿದ್ದೆ ಸಮಾಜ ಕಲ್ಯಾಣ ಇಲಾಖೆಯಿಂದ DPRಗೆ ಈಗ ಆಲ್ರೆಡಿ ಚೆಕ್ಕಿಂಗಲ್ಲಿತ್ತು. ಈ ಚೆಕ್ಕಿಂಗ್ ವರ್ಕ್ ಕಂಪ್ಲೀಟ್ ಆಗಿದೆ, ಫೈನಲ್ ಆಗಿದೆ. ಇವಾಗ ನೆಕ್ಸ್ಟ್ ಏನು ಮಾಡ್ತಾರೆ, ಪ್ರೊಸೀಜರ್ ಏನು ಅಂತಂದರೆ, ಈ DPR ಈ ಇಲಾಖೆಯಿಂದ ಎಲ್ಲ ನೇಮಕಾತಿ ಇಲಾಖೆಗಳಿಗೆ ಇವಾಗ ಹೋಗ್ತದೆ. ಏನು ಹೋಗ್ತದೆ ಅಂತಂದರೆ, ಇದು ಫೈನಲೈಸ್ ಆಗಿದ್ದು ಹೋಗ್ತದೆ. ಈ ರೋಸ್ಟರ್ ಕಂಪ್ಲೀಟಾಗಿ ಹಂಚಿಕೆಯಾಗಿ ಫೈನಲೈಸ್ ಮಾಡ್ತಾರೆ. ಎಲ್ಲ ಇಲಾಖೆಗಳು ಇದನ್ನ ರಿಸೀವ್ ಮಾಡ್ಕೊಂಡ್ಬಿಟ್ಟು ನೇಮಕಾತಿ ಯಾವಾಗ ಅಂತ ಹೇಳ್ತಾರೆ. ನೇಮಕಾತಿ ಯಾವಾಗ ಅಂತ ತಿಳ್ಕೊಂಡು ಹೇಳಿದ್ಮೇಲೆ ಎಲ್ಲ ಇಲಾಖೆಯಲ್ಲಿ ಚರ್ಚೆ ಆಗಿ ಒಂದು ಪ್ಯಾಕ್ಸ್ ಕಳಿಸ್ತಾರೆ. ಯಾವಾಗ ಆಗ್ತದೆ ಅಂತೇಳಿ ಒಂದು ಪ್ಯಾಕ್ಸ್ ಕಳಿಸ್ತಾರೆ. ಆ ಪ್ಯಾಕ್ಸ್ ರೆಡಿ ಆದಮೇಲೆ, ಎಲ್ಲ ಓಕೆ ಆದಮೇಲೆ, ಎಲ್ಲವೂ ಯಾರಿಗೂ ಕೂಡ ತೊಂದರೆ ಇಲ್ಲ ಅಂತಂದಮೇಲೆ ಅದನ್ನು ನೇಮಕಾತಿ ಮಾಡೋಕ್ಕೆ ಆದೇಶ ತರ್ತಾರೆ. ಸೊ ಇವೆಲ್ಲ ಆಗಲಿಕ್ಕೆ ಎಷ್ಟು ಟೈಮ್ ತೊಗೊಳ್ತದೆ ಅಂತಂದರೆ, ನೋಡ್ಬೋದು, ಆಲ್ರೆಡಿ 400 ಬಿಂದು ಕಂಪ್ಲೀಟ್ ಆಗಿದೆ. ಓಕೆ, ಈ ಎಲ್ಲ ಇಲಾಖೆಗಳಿಗೆ ಕಳಿಸ್ಬೇಕಷ್ಟೇ. ಸೊ ಕಳ್ಸೋಕ್ಕೆ ಎಷ್ಟು ದಿನ ಟೈಮ್ ಬೇಕಪ್ಪ ಅಂತ ಕೇಳಿದಾಗ ಮಿನಿಮಮ್ 1 ವೀಕ್ ಟೈಮ್ ಬೇಕು. ಅಂದರೆ 6 ರಿಂದ 7 ದಿನ ಹಾರ್ಡ್ಲಿ ಬೇಕು ಎಲ್ಲ ಇಲಾಖೆಗೆ ಕಳ್ಸೋಕ್ಕೆ. ಸೊ ಎಲ್ಲ ಇಲಾಖೆಗಳಿಗೆ ಕಳಿಸಿದ ಮೇಲೆ ಎಲ್ಲ ಇಲಾಖೆಗಳು ವೆರಿಫೈ ಮಾಡಿಕೊಂಡು ಅವುಗಳು ಒಳಗಡೆ ಡಿಸ್ಕಷನ್ ಮಾಡಿಕೊಂಡು ಅವುಗಳು ಎಷ್ಟು ದಿನದಲ್ಲಿ ಮಾಡ್ಕೋಬೋದು ಅಂತಂದರೆ, ನೇಮಕಾತಿ ಪ್ರಕ್ರಿಯೆ ಚಾಲೂ ಮಾಡ್ಬೋದು ಅಂತಂದರೆ 4 ರಿಂದ 5 ದಿನ ಅವರು ಪ್ರಕ್ರಿಯೆಯನ್ನು ಸ್ಟಾರ್ಟ್ ಮಾಡ್ಬೋದು, ನೇಮಕಾತಿ ಹಂತವನ್ನು. ಸೊ ನೇಮಕಾತಿ ಹಂತಗಳು ಸ್ಟಾರ್ಟ್ ಆದಮೇಲೆ ಇನ್ನೇನು ಎಲ್ಲ ಇಲಾಖೆಗಳಲ್ಲಿ ನೇಮಕಾತಿ ಶುರು ಆಗ್ತವೆ. ಅಂದರೆ ಮಿನಿಮಮ್ ಟೋಟಲ್ ಆಗಿ ಎಷ್ಟು ದಿನ ಬೇಕಾಗುತ್ತಪ್ಪ ಅಂತ ಕೇಳಿದಾಗ 15 ರಿಂದ 20 ದಿನ ನಿಮಗೆ ಕಾಯಬೇಕು. ಅಷ್ಟರಲ್ಲಿ ನೇಮಕಾತಿಗಳು ಶುರು ಆಗ್ತವೆ. ಅಂದರೆ ಇವತ್ತು ಡೇಟ್ ಎಷ್ಟಪ್ಪ ಅಂತ ಕೇಳಿದಾಗ ಮೇ 15 ತಾರೀಕು. ಮೇ 15ರಿಂದ ನೀವು ಒಂದು 15 ದಿನ ವೇಟ್ ಮಾಡಿದರೂ ಕೂಡ ನಾನು ಹೇಳಿದಾಗೆ ಮೇ 30ರಲ್ಲಿ ನಿಮ್ಮದು ನೇಮಕಾತಿ ಶುರುವಾಗುವಂಥ ಎಲ್ಲ ಲಕ್ಷಣಗಳು ಸ್ಟಾರ್ಟ್ ಆಗ್ತವೆ. ಓಕೆ, ನೀವು ಮಾಡಬೇಕಾಗಿರೋದು ಒಂದೇ, ಏನಪ್ಪ ಅಂತಂದರೆ, ಇನ್ನೂ ಸ್ಟಡಿ ಸ್ಟಾರ್ಟ್ ಮಾಡಿಲ್ವೋ? ಯಾರು ಸ್ಟಡಿ ಸ್ಟಾರ್ಟ್ ಮಾಡಿಲ್ಲ, ಸೊ ಸ್ಟಾರ್ಟ್ ಮಾಡಿ, ಸ್ಟಡಿ ಹಾರ್ಡ್ ಮಾಡಿ. ಓಕೆ, ಯಾವುದೇ ರೀತಿ ನಿಮಗೆ ಟೈಮ್ ಸಿಗಲ್ಲ. ಓಕೆ, ನಾನು ಹೇಳ್ತೀನಿ, ಇವಾಗ ನೇಮಕಾತಿ ಶುರುವಾಯ್ತಪ್ಪ, ಇವಾಗ ಮೇ 30ಕ್ಕೆ ನೇಮಕಾತಿ ಶುರುವಾಯಿತು. ನೀವು ಎಷ್ಟು ಓದಿದಿರೋ ಸ್ವಲ್ಪ ಥಿಂಕ್ ಮಾಡ್ಕೊಳ್ಳಿ, ಟೈಮ್ ಎಷ್ಟು ಸಿಗ್ತದೆ ಅಂತ ಹೇಳ್ಬಿಡ್ತೀನಿ ನಿಮಗೆ. ಟೈಮ್ ನಿಮಗೆ 2 ರಿಂದ 3 ತಿಂಗಳು ಮಾತ್ರನೇ ಸಿಗ್ತದೆ. ಓಕೆ,
ಯಾಕಂದರೆ ಅದು ಇದು ಎಲೆಕ್ಷನು ಅದು ಇದು ಅಂದ್ಕೊಂಡ್ರು ನಿಮಗೆ ಒಂದು ತಿಂಗಳು ಎಕ್ಸ್ಟ್ರಾ ಟೈಮ್ ಸಿಕ್ಕರೂ ಕೂಡ 2ರಿಂದ 4 ತಿಂಗಳು ನಿಮಗೆ ಟೈಮ್ ಸಿಗಬಹುದು. ಇದು ಕೇವಲ ಓದಲಿಕ್ಕೆ ಟೈಮ್ ಅಲ್ಲ, ಇದು ಓನ್ಲಿ ರಿವಿಷನ್ಗೆ ನಿಮಗೆ ಸಾಕಾಗಲ್ಲ. ಥಿಂಕ್ ಮಾಡಿ. ಆಲ್ರೆಡಿ ಏನು ಕಂಟಿನ್ಯೂ ಏನು ಓದ್ಕೊಂಡು ಬಂದಿದ್ದಾರಲ್ಲ ಎಲ್ಲವನ್ನು ಅವರಿಗೆ ಇದು ಹೇಳಿ ಮಾಡಿಸಿದಂತಹ ಒಂದು ಅವಕಾಶ ಅಂತ ಹೇಳ್ಬೋದು. ನೋಡಿ, ಅವಕಾಶ ಯಾವಾಗ ಬರ್ತದೆ ಅಂತೇಳಿ ಯಾರಿಗೂ ಹೇಳೋಕ್ಕಾಗಲ್ಲ. ಬಟ್ ಆ ಅವಕಾಶಕ್ಕೆ ನಾವು ಕಾಯ್ಕೊಂಡು ಕೂತಿರೋದು ವೆರಿ ಇಂಪಾರ್ಟೆಂಟ್. ಅದನ್ನ ಯಾರು ಕಾಯ್ಕೊಂಡು ಕೂತಿರ್ತಾರೆ ನೋಡಿ, ಅವರು ಮಾತ್ರ ಯಶಸ್ಸು ಆಗೋಕ್ಕೆ ಸಾಧ್ಯ. ಇಲ್ಲ ನಾನು ಈ ಅವಕಾಶ ಬಂದ ಮೇಲೆ ನಾನು ಬಾಯಿ ತಗೊಂಡು ಕೂಡ್ತೀನಿ ಅಂತಂದರೆ ಅದು ನಾಟ್ ಪಾಸಿಬಲ್. ಓಕೆ, ಹಾಗಾಗಿ ನಿಮ್ಮದು ಏನು ಪ್ರಾಬ್ಲಮ್ ಇಲ್ಲ. ಅಕಸ್ಮಾತ್ ಏನಾದರೂ ನೋಟಿಫಿಕೇಷನ್ ಆಗಲ್ಲ ಅಂತ ತಿಳ್ಕೊಂಡು ಬೇರೆ ಕಡೆ ಏನಾದರೂ ದುಡಿಯೋಕ್ಕೆ ಅದು ಇದು ಪಾರ್ಟ್ ಟೈಮ್ ಕೆಲಸ ಮಾಡೋಕ್ಕೆ ಹೋಗಿರ್ತಾರೆ, ಏನು ತಪ್ಪಿಲ್ಲ. ಸೊ ಬಟ್ ಇನ್ಮೇಲೆ ಕೂಡ ಹಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ. ಸೊ ಓದೋದಕ್ಕೆ ಮಿನಿಮಮ್ ಫೋಕಸ್, ಫುಲ್ ಸ್ಟಡಿ ಕಡೆ ಫೋಕಸ್ ಇರಲಿ. ಸ್ಟಡಿ ಮಾಡಬೇಕು. ಸ್ಟಡಿ ಮಾಡಲಿಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ ಗೈಸ್. ಓಕೆ, ಎಸ್. ಅದ್ರ ಜೊತೆಗೆ ಎಲ್ಲ ನೇಮಕಾತಿಗಳು ಶುರು ಆಗ್ತವೆ. ಕೆ ಎ ಕಡೆಯಿಂದನೂ ಶುರು ಆಗ್ತವೆ. ಕೆ ಎ ಕಡೆಯಿಂದ SDA FDA ಆಲ್ರೆಡಿ ಕರೆದಿದ್ದಾರೆ ಗೈಸ್. ಇವರು ವಾಪಸ್ ಕರೆಯೋದು ಡೌಟು. ಸೊ ಈಗ SDA FDA ಕೂಡ ಕಾಲ್ ಆಗ್ತವೆ. ಯಾವ ಕಡೆ ಅಂತ ಕೇಳಿದಾಗ KPSC ಕಡೆಯಿಂದ SDA FDA ಆ ಹುದ್ದೆಗಳು ಪ್ರಾರಂಭ ಆಗ್ತವೆ. ಅವು ಕೂಡ ಇದ್ದಾವೆ. ಎಸ್. ಈಗ ಲ್ಯಾಂಡ್ ಸರ್ವೇರ್ದು ಏನಿದೆಯಲ್ಲ ಅವರು ಮುಗಿಸ್ಬೇಕು. ಆ ಲ್ಯಾಂಡ್ ಸರ್ವೇರ್ದು KPSC ಕಡೆಯಿಂದ ಆ ಪ್ರಕ್ರಿಯೆ ಎಲ್ಲ ಮುಗಿಸ್ತಾರೆ ಅವರು. ಎಸ್. ನೆಕ್ಸ್ಟ್ ಅದು ಕೂಡ ರೀನೋಟಿಫಿಕೇಷನ್ ಆಯ್ತಪ್ಪ ಅಂತಂದು ಕೇಳಿದಾಗ ಅದಕ್ಕೂ ಕೂಡ 2ರಿಂದ 3 ತಿಂಗಳು ಮಾತ್ರ ಟೈಮ್ ಸಿಗ್ತದೆ. ಸೊ ಎಲ್ಲವೂ ಕೂಡ ನಿಮಗೆ ಟೈಮ್ ತುಂಬ ಕಮ್ಮಿ ಇದೆ. ಹೇಳ್ತಿರ್ತೀರಲ್ಲ, ಟೈಮ್ ಬಂದಾಗ ನೋಡ್ಕೋತೀನಿ. ಎಸ್, ನೋಡ್ಕೊಳ್ಳಿ ಈಗ. ಓಕೆ, ಟೈಮ್ ಬಂತು, ನೋಡ್ಕೊಳ್ಳಿ. ಇನ್ನು ಎಲ್ಲಿದ್ದೀರ ಒಂದು ಸ್ವಲ್ಪ ಥಿಂಕ್ ಮಾಡ್ಕೊಳ್ಳಿ. ಎಲ್ಲರೂ ಎಲ್ಲಿದ್ದಾರೆ, ನೀವು ಎಲ್ಲಿದ್ದೀರಾ ಥಿಂಕ್ ಮಾಡ್ಕೊಳ್ಳಿ. ಎಲ್ಲರೂ ಎಷ್ಟು ಗಂಟೆ ಓದ್ತಾರೆ, ನೀವು ಎಷ್ಟು ಗಂಟೆ ಓದ್ತೀರಾ? ಎಲ್ಲರ ಹತ್ರ ಎಷ್ಟು ನಾಲೆಜ್ ಇದೆ, ನಿಮ್ಮ ಹತ್ರ ಎಷ್ಟು ನಾಲೆಜ್ ಇದೆ? ಥಿಂಕ್ ಮಾಡಿ. ಒಂದು ಸ್ವಲ್ಪ ಥಿಂಕ್ ಮಾಡಿಕೊಂಡು ಓದಿ. ಯಾಕಂದರೆ ನೀವು ಹೆಸರಲ್ಲೇ ಹೇಳ್ತದೆ ನಿಮಗೆ. ನೀವು ಬರೆಯೋದಕ್ಕೆ ಬಂದಿದ್ದು ಯಾವುದಪ್ಪ ಅಂತ ಕೇಳಿದಾಗ ಕಾಂಪಿಟೇಟಿವ್ ಎಕ್ಸಾಮ್. ಸೊ ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕಾಂಪಿಟೇಷನ್ನೇ ಇಲ್ಲ ಅಂದರೆ ಹೇಗೆ ಅಲ್ವಾ? ಆಲ್ರೆಡಿ SSLC PUC ಈ ವಿದ್ಯಾರ್ಥಿಗಳನ್ನೇ ಆಲ್ರೆಡಿ ಪಾಸ್ ಆಗಿಬಿಡ್ತಾರೆ. ಯಾಕಂದರೆ ಅವ್ರದ್ದು SSLC PUC ಹಿಡ್ಕೊಂಡೇ ಏನಾಗಿರ್ತದೆ, ಹಾರ್ಡ್ ವರ್ಕ್ ಅನ್ನೋದು ಸ್ಟಾರ್ಟ್ ಆಗಿರ್ತದೆ. ನೋಡಿ ಕಾಂಪಿಟೇಷನ್ ಎಲ್ಲಿಗಿದೆ ಅಂತೇಳಿ ಸ್ವಲ್ಪ ನೀವು ಥಿಂಕ್ ಮಾಡ್ಬೋದು. ಓಕೆ, ಇದಿಷ್ಟು ಈ ವಿಡಿಯೋದ ಉದ್ದೇಶ ಆಗಿತ್ತು. ನಿಮ್ಗೆ ಇನ್ಫಾರ್ಮೇಷನ್ ತಲುಪಿಸ್ಬೇಕಾಗಿತ್ತು. ಎಷ್ಟು ದಿನ ತಗೊಳ್ತದೆ, ಇನ್ನೂ ಎಷ್ಟು ದಿನ ಬೇಕು, ಎಷ್ಟು ದಿನದಲ್ಲಿ ನೇಮಕಾತಿ ಆಗ್ತದೆ, ಮತ್ತು ಯಾವ್ಯಾವೆಲ್ಲ ನೇಮಕಾತಿ ಆಗ್ತವೆ, ನೇಮಕಾತಿ ಆದಮೇಲೆ ಎಷ್ಟು ದಿನ ನಿಮಗೆ ಟೈಮ್ ಸಿಗ್ತದೆ, ಎಲ್ಲವನ್ನು ಮಾತಾಡ್ತಾ ಬಂದಿದ್ದೀನಿ. ಸೊ ಇದೇ ರೀತಿ ಹೆಚ್ಚಿನ ಯೂಸ್ಫುಲ್ ಕಂಟೆಂಟ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಈ ವಿಡಿಯೋ ಏನಾದರೂ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಪ್ರೀತಿಯ ಒಂದು ಕಮೆಂಟನ್ನು ತಿಳಿಸಿ. ಮತ್ತೇನಾದರೂ ಡೌಟ್ಸ್ ಇತ್ತಪ್ಪ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸೊ ಹಾಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಎಲ್ಲ ಕೊಟ್ಟಿರ್ತೀನಿ. ವಾಟ್ಸಪ್, ಟೆಲಿಗ್ರಾಮ್ ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು.